ನಮಸ್ತೆ ಫ್ರೆಂಡ್, ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಅಂಟಿನುಂಡೆ ಎರಡೂ ಹೇಳ್ತಾರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಪ್ಪ, ಅಂಟು, ಒಣ ಕೊಬ್ಬರಿ, ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಖರ್ಜೂರ ಮತ್ತು ಒಣ ದ್ರಾಕ್ಷಿ ಇಷ್ಟನ್ನು ಸೇರಿಸಿ ಹೇಗೆ ಅಂಟಿನುಂಡೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂಟು ಯೂಸ್ ಮಾಡಿ ಅಂಟಿನುಂಡೆ ಮಾಡಿ ತಿನ್ನೋದ್ರಿಂದ ಸೊಂಟ ನೋವು ಆ ಥರದ್ದೆಲ್ಲ ಬರೋದಿಲ್ಲ. ಆಗಿನ ಕಾಲದಲ್ಲೆಲ್ಲ ಬಾಣಂತಿಯರಿಗೆಲ್ಲ ಇದನ್ನು ಮಾಡಿ ಕೊಡೋರಂತೆ, ಸೊಂಟ ನೋವು ಬರಬಾರ್ದು ಅಂತ. ಮೊದಲು ಬಾಣಲೆಗೆ 2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಬಿಸಿ ಹಾಕಬೇಕು. ತುಪ್ಪ ಬಿಸಿ ಆದಮೇಲೆ ಅಂಟಿದೆ ಅಲ್ವಾ, ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ನೀವು ಅಲ್ಲೋಗಿ ಅಂಟು ಕೊಡಿ ಅಂತಂದರೆ ಕೊಡ್ತಾರೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಅದನ್ನು ತುಪ್ಪಕ್ಕೆ ಹಾಕಿ ನೀಟಾಗೆ ಅದನ್ನು ಹುರಿಬೇಕು. ಅದು ಗೋಲ್ಡನ್ ಕಲರ್ ಇರೋದು ವೈಟ್ ಕಲರ್ ಆಗಿ ಆಗುತ್ತೆ ನೋಡಿ. ಈ ಥರ ಹರಳಾಗುತ್ತೆ. ಆ ಥರ ಆಗೋವರೆಗೂ ನಿಧಾನಕ್ಕೆ ಎಲ್ಲನೂ ಫ್ರೈ ಮಾಡಬೇಕು. ತುಪ್ಪದಲ್ಲಿ ತಳ ಹತ್ತಬಾರ್ದು, ಸ್ಲಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು. ನೀವು ನೀಟಾಗೆ ಈ ಥರ ಫ್ರೈ ಆದಮೇಲೆ ಒಂದು ಬಾಣಲೆಗೆ ತೆಗೆದುಕೊಳ್ಳಿ. ಮತ್ತು ಬಾಣಲಿ ಮತ್ತೆ ಬಿಸಿಗಿಟ್ಟು ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದಮೇಲೆ ಗೋಡಂಬಿ, ಬಾದಾಮಿ ಮತ್ತು ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಇಷ್ಟನ್ನು ಜೊತೆಲೇ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಖರ್ಜೂರ, ದ್ರಾಕ್ಷಿ ಜೊತೆಲಿ ಹಾಕಬೇಡಿ, ಯಾಕೆಂದರೆ ಅವೆರಡು ಸ್ವಲ್ಪ ಅಂಟು ಬರುತ್ತೆ, ನೀಟಾಗಿ ಫ್ರೈ ಆಗಲ್ಲ. ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ ಮತ್ತು ಸನ್ಫ್ಲವರ್ ಸೀಡ್ಸು ಜೊತೆಲೇ 4 ಜೊತೆಲೇ ಹಾಕ್ಕೊಳ್ಳಿ, ಏನೂ ಆಗಲ್ಲ. ನಿಧಾನಕ್ಕೆ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಅಂಟಿನುಂಡೆ ಹೆಂಗೆ ಹುರಿದ್ವೋ, ಹೇಗೆ ಹುರಿದ್ವೋ ಅದೇ ಥರ ಇದನ್ನು ನಿಧಾನಕ್ಕೆ ಫ್ರೈ ಮಾಡಿ. ಸ್ಲಿಮ್ಮಲ್ಲಿ ಇರಬೇಕು ನೋಡಿ, ಸ್ಲಿಮ್ಮು ಇಲ್ಲ ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೀಟಾಗಿ ಈ ಥರ ನೀಟಾಗೆ ಕರಮ್ ಅನ್ನೋ ಥರ ಫ್ರೈ ಆಗುತ್ತೆ. ಇದನ್ನು ಒಂದು ಬಾಣಲೆಗೆ ಮತ್ತೆ ಎಲ್ಲ ಜೊತೆಲೇ ಶಿಫ್ಟ್ ಮಾಡಿಕೊಂಡು ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ಒಣ ದ್ರಾಕ್ಷಿ ಮತ್ತು ಖರ್ಜೂರ ಎರಡನ್ನೂ ಹಾಕಿ, ಅದರ ಜೊತೆಗೆ ಒಣ ಕೊಬ್ಬರಿ 3. ಫಸ್ಟು ಒಣ ದ್ರಾಕ್ಷಿ ಹಾಕಿ ನೀಟಾಗೆ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ದಪ್ಪ ಉಬ್ಬುತ್ತೆ, ಈ ಥರ ಉಬ್ಬೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಖರ್ಜೂರ ಹಾಕಿ ನಿಧಾನಕ್ಕೆ ಖರ್ಜೂರನ ಅದಕ್ಕೆ ಸೇರಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಕ್ವಾಂಟಿಟಿನ. ನಾನು ಸ್ವಲ್ಪ ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನಿಮ್ಗೆ ಎಷ್ಟು ಜಾಸ್ತಿ ಮಾಡೋರು ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ, ಕಮ್ಮಿ ಮಾಡೋರು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಫ್ರೈ ಆದಮೇಲೆ ಲಾಸ್ಟಿಗೆ ಒಣ ಕೊಬ್ಬರಿ ಹಾಕಬೇಕು. ಒಣ ಕೊಬ್ಬರಿ ಹಾಕಿ ನೀಟಾಗೆ ಫ್ರೈ ಮಾಡಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಆ ಬಿಸಿಗೆ ಒಣ ಕೊಬ್ಬರಿ ನೀಟಾಗೆ ಫ್ರೈ ಆಗುತ್ತೆ. ನೋಡಿ ಈ ಥರ ಫ್ರೈ ಆಗಬೇಕು. ಇದನ್ನು ಮತ್ತೆ ಅದು ಎಲ್ಲ ಜೊತೆಲೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಮಿಕ್ಸಿ ತೊಗೊಳ್ಳಿ. ಮಿಕ್ಸಿ ಜಾರ್ ತೊಗೊಂಡು ನೋಡಿ ಹೇಳ್ತಾ ಇದ್ದೀನಿ, ಫಸ್ಟು ಖರ್ಜೂರ, ಒಣ ದ್ರಾಕ್ಷಿ ಮತ್ತು ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ ಫಸ್ಟಿಗೆ, ಯಾಕೆಂದರೆ ಅದು ಮಿಕ್ಸಿಲಿ ತಳಲ್ಲಿ ಕಚ್ಚುತ್ತೆ, ಅರ್ಥ ಆಯಿತಾ? ಅದಕ್ಕೆ ಅದನ್ನ ಲಾಸ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ತುಪ್ಪ ಬಿಸಿ ಮಾಡಿ. ಈಗ ನಾನು ಫ್ರೈ ಮಾಡ್ಕೊಂಡಿರೋ ಅಷ್ಟು ಡ್ರೈ ಫ್ರೂಟ್ಸ್ಗೆ ಅಂದಾಜು ನಿಮಗೆ ಎಷ್ಟು ಪಾಕ ಬೇಕಾಗುತ್ತೋ ಬೆಲ್ಲ ಅಷ್ಟು, ನಾನು ಒಂದು 4 ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ. ಬೆಲ್ಲ ಸಾಕಾಗುತ್ತೆ ನೋಡಿ. ಅಷ್ಟು ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ 1 2 ಸ್ಪೂನ್ ವಾಟರ್ ಹಾಕಿ ಅದನ್ನು ಕರಗೋದಕ್ಕೆ ಬಿಡಿ. ಅದು ನಿಧಾನ ಕರಗ್ತಾ ಇರುತ್ತೆ. ಈ ಕಡೆ ಸೈಡಲ್ಲಿ ಇದನ್ನು ಬೇರೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಅಂಟು ಮತ್ತು ಹುರಿದಿಟ್ಕೊಂಡಿರೋ ತುಪ್ಪದಲ್ಲಿ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿ ಮಿಕ್ಸಿಲಿ ಒಂದು ಸಲ ಹಿಂಗೆ ಅನ್ನಿ 1 ಸೆಕೆಂಡು. ಇಷ್ಟು ಪೌಡರ್ ಆಗಬೇಕಷ್ಟೇ, ಜಾಸ್ತಿ ನುಣ್ಣಗೂ ಆಗಬಾರ್ದು, ಚೆನ್ನಾಗಿರಲ್ಲ. ಈ ಥರ ತರಿಯಾಗಿ ಸ್ವಲ್ಪ ದಪ್ಪನೇ ಇರಬೇಕು. ಫಸ್ಟ್ ಅದನ್ನು ಪೌಡ್ರ್ ಮಾಡಿಕೊಂಡು ನಂತರ ಖರ್ಜೂರ, ಒಣ ದ್ರಾಕ್ಷಿ ಮತ್ತು ಕೊಬ್ಬರಿ ಅದನ್ನು ಹಾಕಿ ಹಿಂಗೆ ರಿವರ್ಸಲ್ಲಿ ಹಿಂಗೆ ಅನ್ನಿ ಮಿಕ್ಸಿನ, ಸಾಕಾಗುತ್ತೆ ನೋಡಿ. ಈ ಥರ ಆಗುತ್ತೆ. ಈಗ ಎಲ್ಲನೂ ಒಂದು ಬಾಣಲಿಗೆ ಹಾಕ್ಕೊಳ್ಳಿ. ನೀಟಾಗೆ ಒಂದು ಬಾಣಲಿಗೆ ಹಾಕ್ಕೊಂಡು ಆ ಕಡೆ ಬೆಲ್ಲ ಕಾಯಕ್ಕೆ ಇಟ್ಟಿದ್ವಿ ಅಲ್ವಾ, ಅಷ್ಟೊತ್ತಿಗೆ ಬೆಲ್ಲ ನೋಡಿ ಬೆಲ್ಲ ಕರಗಿರುತ್ತೆ ನೋಡಿ. ಈ ಥರ ಬೆಲ್ಲ ಕರಗಬೇಕು. ಯಾವ ಥರ ಅಂದರೆ ನಾವು ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಒಂದೆಳೆ, ಹಳೆ ಕಾಲದಲ್ಲೆಲ್ಲ ಅಜ್ಜಿದಿರು ಹೇಳ್ತಿದ್ರಲ್ಲ ಒಂದೆಳೆ ಪಾಕ ಅಂತ, ಆ ಥರ. ಈಗ ನೋಡಿ ನಾನು ತೋರಿಸ್ತೀನಿ. ಈ ಥರ ನೋಡಿ, ಈಗ ನೋಡಿ ಬೆಳ್ಳಲ್ಲಿ ಒಂದು ಲೈನ್ ಬರುತ್ತೆ ನೋಡಿ. ಈ ಥರ ಒಂದು ಬೆಳ್ಳಿಂಗೆ ಎಳೆದ್ರೆ ಒಂದು ಲೈನ್ ಈ ಥರ ಬರಬೇಕು. ಆ ಥರ ಅದು ಅಂಟು ಬರೋವರೆಗೂ ಬೆಲ್ಲ ಪಾಕ ಮಾಡ್ಕೊಳ್ಳಿ. ಈಗ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗೆ. ಈ ಥರ ಬಿಸಿ ಇರುತ್ತೆ, ತುಂಬ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು.
ನಿಧಾನಕ್ಕೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಆರೋವರೆಗೂ ವೆಯ್ಟ್ ಮಾಡಿ. ಆರಿದ್ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಟಿ, ಇದು ಮಕ್ಕಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸ್ ಬಾಕ್ಸ್ ಕಳಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಚೆ ಕಡೆಯಿಂದ ನಾವು ಏನೇನೋ ಅನ್ಹೆಲ್ದಿ ಫುಡ್ ಥರ ತಪ್ಪುತ್ತೆ. ಈ ಥರ ತುಂಬ ಸ್ನ್ಯಾಕ್ಸ್ ರೆಸಿಪೀಸ್ ಇದೆ, ನಾನು ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಉಂಡೆಗಳನ್ನು ಕಟ್ಟಬೇಕು ನಿಧಾನಕ್ಕೆ. ನೋಡಿ, ಇಷ್ಟು ನನಗೆಲ್ಲ ಸೇರಿ ಒಂದು 10-12 ಮೇಲೆ ಉಂಡೆಗಳಾಗಿದೆ. ಈಗ ಅಂಟಿನ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ನಿಮ್ಗೆ ಏನು ಅನಿಸುತ್ತೋ ಆ ಥರ ಕರೀರಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.